ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಂತಂದರೆ, ಸೊ ನಾಳೆ ನಂದು ಬರ್ತಡೇ ಇರೋದು ಆ್ಯಕ್ಚುಲಿ. ಸೊ ಈ ವಿಡಿಯೋ ಬರ್ತಡೇ ದಿನವೇ ನಾನು ಪೋಸ್ಟ್ ಮಾಡ್ತೀನಿ. ಸೊ ನೀವೆಲ್ಲರೂ ನೋಡ್ಬೋದು. ಸೊ ಇವತ್ತು ಬರ್ತಡೇಗೆ ಇನ್ನೂ ಒಂದಿನ ಮುಂಚೆನೇ ನೋಡ್ಬೇಡಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದೇನಾಯ್ತು ಕಾಣೆ ನಾನು ಎದೆ ತುಂಬ ನಿನದೆ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ ಅದೇ ನಾನು ನಿನ್ನ ಮಂದಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಂತಂದರೆ, ಜಸ್ಟ್ ನಾನೇನಂದರೆ ಟೆಂಪಲ್ಗೆ ಹೋಗಿ ಬರೋಣ ಇವತ್ತು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ನಾಳೆ ಬಂದು ಆ್ಯಕ್ಚುಲಿ ನನ್ನ ಬರ್ತಡೇ ಇರೋದು. ನನ್ನ ಬರ್ತಡೇ ವಿಶೇಷ ಆ ಥರ ಎಲ್ಲ ಏನೂ ಇಲ್ಲ, ಸಿಂಪಲ್ಲಾಗಿ ಇರುತ್ತೆ. ಬಟ್ ಆದರೆ ವ್ಲಾಗ್ ಬಂದೇ ಬರುತ್ತೆ ಬರ್ತಡೇದು ಕೂಡ. ಸೊ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ನಿಜವಾಗ್ಲೂ ಕಮೆಂಟ್ ಮಾಡಬೇಕು ಹೇಗಿತ್ತು ಅಂತ, ಓಕೆನಾ? ಸೊ ಇವತ್ತು ನನ್ನ ಜೊತೆಗಿದ್ದಾರೆ ನನ್ನ ಹಸ್ಬೆಂಡ್. ಹಾಯ್ ಹಾಯ್, ನಮಸ್ಕಾರ ಎಲ್ಲರೂ. ವೆಲ್ಕಮ್ ಟು ಅಮೃತ ಸ್ಮೈಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಚಾನಲ್ಗೆ ನೀನು ಎಲ್ಲರಿಗೂ ವೆಲ್ಕಮ್ ಹೇಳ್ತಿದ್ಯಾ? ಎಲ್ಲರಿಗೂ ಬನ್ನಿ. ಎಲ್ಲರೂ ನೀನು ತುಂಬ ಬ್ಲ್ಯಾಕ್ ಕಾಣ್ತಾ ಇದೆಯಾ ಬೇಬಿ? ಹೌದಾ? ಬೆಳಕಿಲ್ಲಲ್ಲ, ಹಂಗಾಗಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ, ಅದೇ ಹೇಳಿದ್ದೀನಿ. ಘಾಟಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವತ್ತು ಬರ್ತಡೇ, ನಾಳೆ ಬರ್ತಡೇ ಇರೋದ್ರಿಂದ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ನಾನು ಏನೋ ಇರೋ ನಾಳೆ ಆಕ್ಚುಲಿ ಬೇರೆ ಪ್ಲಾನ್ ಇದೆ. ಸೊ ಹಂಗಾಗಿ ನಾಳೆ ನಾನು ಹೋಗೋದಕ್ಕಾಗಲ್ಲ ಘಾಟಿ ದೇವಸ್ಥಾನಕ್ಕೆ. ಹಂಗಾಗಿ ನಾನು ಇವತ್ತೇ ಹೋಗ್ತಾ ಇದ್ದೀನಿ. ಆ್ಯಂಡ್ ಎವ್ರಿ ಮಂತ್ ಹೋಗ್ತೀವಿ ಯೂಶ್ವಲಿ. ಸೊ ಲಾಸ್ಟ್ ಮಂತ್ ಹೋಗಿ ಬಂದೆ. ಈ ಮಂತು ನನ್ನ ಬರ್ತಡೇ ಟೈಮಲ್ಲಿ ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಹೌದು, ಹಾಗಾಗಿ ಈ ಒಂದು ಬರ್ತಡೇಗೆ ನಾನು ಇವರಿಗೆ ಗಿಫ್ಟ್ ಕೊಡ್ತೀನಿ. ಗಿಫ್ಟ್ ಅಂದರೆ ಈ ಥರ ಯಾವ ಥರ ಒಂದು 10 ಥರ ಆಪ್ಷನ್ ಇದೆ. ಓಕೆ ಇವ್ರು ಮಾಡ್ತಾ ಇರೋದೇನಂದ್ರೆ ದಿಸ್ ಆರ್ ದಟ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಆದ್ರೆ ಹೌದು, ಎಸ್ ಹಂಗಾಗಿ ಆಮೇಲೆ ಯಾಕೆ ಎದ್ರಕೋತೀವಿ? ಅಲ್ಲ, ಮಾತಾಡಕ್ಕೆ ಎದ್ರಕೋತಾ ಇದ್ದೀವಿ. ಓಕೆ, ಕೂಲ್ ಆಗಿದ್ದೀನಿ. ಆ ಥರ ಚೀಟಿ ತೋರಿಸ್ತೀವಿ. ಈ ಥರ ರೆಡಿನಾ ಮಾಡಿದ್ಯಾ? ಎಸ್, ರೆಡಿ ಮಾಡಿದ್ದೀನಿ. 10 ಚೀಟಿ ಇದೆ. 10 ಚೀಟಿಯಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋತಾರೋ ಆ ಚೀಟಿ ಅವ್ರಿಗೆ ಕೊಡಿಸ್ತೀನಿ. 10 ಚೀಟಿಯಲ್ಲಿ 5 ಚೀಟಿ ಕೊಡಿಸ್ತೀನಿ. ಹಾಗಾಗಿ ಆಬ್ವಿಯಸ್ಲಿ ಸೆಲೆಕ್ಟ್ ಮಾಡಿದಾಗ 5 ಸಿಗೋದು ಆಪ್ಷನ್. ಆಬ್ವಿಯಸ್ಲಿ 5 ಚೀಟಿಯಲ್ಲಿ 5 ಚೀಟಿ ಸೆಲೆಕ್ಟ್ ಮಾಡಬೇಕು. ಈ ಚೀಟಿಯಲ್ಲಿ ಏನಿದೆ ಅದನ್ನು ನಾನು ಅವ್ರಿಗೆ ಕೊಡಿಸ್ತೀನಿ. ಹಾಗಾಗಿ ಅವ್ರಿಗೆ ಬಿಟ್ಟು ಏನಿದೆಯೋ ಕೊಡಿಸ್ಬೇಕು. ಹೌದು, ಪಕ್ಕ ಇದ್ರಲ್ಲಿ ಏನಿದೆ ಅದೇ ಕೊಡಿಸ್ತೀನಿ. 100% ನೀವು ನೋಡಿ ಕೊಡಿಸೋದನ್ನ ಬನ್ನಿ, ಜೊತೆಗೆ ಹೋಗೋಣ ಅಷ್ಟೇ. ಪೇಪರ್ ನೀನು ಇಟ್ಕೊಂಡು ಸ್ವಲ್ಪ ಹಂಗೆ ಇಟ್ಕೊ, ಯಾಕಂದ್ರೆ ಅಲ್ಲಿ ಬಿಸಿಲು ಬೆಳಕು ಕಾಣುತ್ತೆ. ನನ್ನ ಬರ್ತಡೇಗೆ ಆ್ಯಕ್ಚುಲಿ ಗೈಸ್ ನಿಜ ಹೇಳ್ಬೇಕಂದ್ರೆ ಇವರು ಸರ್ಪ್ರೈಸ್ಗಳು ಮಾಡ್ತಾರೆ. ಅಂದರೆ ಈಗ ಎಲ್ಲರೂ ಯೂಶಲಿ ಸರ್ಪ್ರೈಸ್ ಎಲ್ಲ ಮಾಡ್ತಾರೆ ಗೊತ್ತಾ, ಆ ರೀತಿ ಎಲ್ಲ ಏನೂ ಮಾಡಲ್ಲ ಇವರು. ಬಟ್ ಅಟ್ಲೀಸ್ಟ್ ಏನಾದರೂ ಒಂದು ಅಟ್ಲೀಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಈ ಸಲ ಇದೊಂದು ದೊಡ್ಡದೇ ಪ್ರಯತ್ನ ಪಡ್ತಾ ಇದ್ದಾರೆ. ನನಗಂತೂ ಸಖತ್ ಖುಷಿ ಅನಿಸಿದೆ. ಯಾಕೆ ಅಂದರೆ ನನಗೆ ಅಂತ ಪಾಪ ಅಷ್ಟೊಂದು ಟೈಮ್ ಕೊಟ್ಟು ಇದು ಈ ಥರ ಮಾಡಿದ್ರು. ಇದೇ ಫಸ್ಟ್ ಟೈಮ್ ಗೈಸ್, ಇವರು ಇದೇ ಫಸ್ಟ್ ಟೈಮು, ನನಗೆ ಗೊತ್ತಿಲ್ಲ. ಅದಕ್ಕೆ ಸೊ ನನಗಂತೂ ಸಖತ್ ಖುಷಿ ಇದೆ ಗೈಸ್. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತೀನಿ, ಏನು ಬರ್ದಿರ್ತಾರೆ ನಂಗೆ ನಿಜ ಏನೂ ಗೊತ್ತಿಲ್ಲ. ಪ್ರಾಮಿಸ್, ನಂಗೆ ನಿಜ ಏನೂ ಗೊತ್ತಿಲ್ಲ. ಆ್ಯಂಡ್ ನೋಡೋಣ, ನನಗೆ ಖುಷಿ ಅನಿಸ್ತಿದ್ದೆ ಯಾವ್ದು ಸೆಲೆಕ್ಟ್ ಮಾಡ್ತೀನಿ, ಏನು ಮಾಡ್ತೀನಿ ನೋಡೋಣ ಅಂತ. ಯಾವಾಗ ಸ್ಟಾರ್ಟ್ ಮಾಡ್ತೀಯಾ? ಈಗಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಿಜ? ಎಸ್, ಹೀಗೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಕೊಡ್ತೀಯ ಈಗ? ಎಸ್, ಈಗ ಕೊಡ್ತೀನಿ. ಮತ್ತೆ ಇರು, ನೀನು ನಿಮಿಷ ಕ್ಯಾಮ್ರಾ ಆ ಕಡೆ ಇಟ್ಕೊಂಡು ನೀನು ನಾನು ನನಗೆ ತೋರಿಸ್ಬೇಡ, ಕ್ಯಾಮ್ರಾಗೆ ತೋರಿಸು ಅಟ್ಲೀಸ್ಟ್. ಎಸ್, ಇರು ಹೆಂಗೆ ಅಂತ. ಇವೆರಡು ಚೀಟಿ ಇದೆ. ಈ 2 ಚೀಟಿಯಲ್ಲಿ ಅವರು ಯಾವುದು ಆಯ್ಕೆ ಮಾಡ್ಕೋತಾರೋ ಅದನ್ನು ಅವ್ರಿಗೆ ಕೊಡಿಸ್ತೀನಿ ಈಗ. ಓಕೆ ಬೇಬಿ, ಸ್ವಲ್ಪ ಕೆಳಗಡೆ ಅಟ್ಲೀಸ್ಟ್ ಕಾಣುತ್ತೆ ಕ್ಯಾಮ್ರಾ. ಎಸ್, ನಿಂಗೆ ಕಾಣ್ತಾ ಇದೆಯಾ? ಕಣ್ಣು ಮುಚ್ಕೊಂತಾಗಿಲ್ಲ ಹೋಗ್ಲಿ. ಎಸ್, ಕಣ್ಣು ಬಿಟ್ರೆ ಬೇಬಿ ಕಾಣುತ್ತೆ. ಓಕೆ, ತೆಗಿಬೋದು. ಇಲ್ಲಿದೆಯಾ? ಓಕೆ, ಈಗ ತೆಗೆದು ನೋಡ್ಬೋದು. ಈ ತರ ಆಪ್ಷನ್ಸ್ ಬರಿಬೋದಾ? ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡೋಣ. ನೋಡಿ, ಸಮೃದ್ಧಿ ಗಾಡಿ ಪಾರ್ಟಿಯಲ್ಲಿ ಊಟ ಕೊಡಿಸ್ತೀನಿ ಅಂತ ನಾನು ಇದು ಮಾಡಿದ್ದೀನಿ.
ಅದನ್ನು ಈಗ ಕೊಡಿಸ್ತೀನಿ. ಏನ್ ಬೇಬಿ ನನ್ನ ಬರ್ಡೇ ನಾಳೆ ಇರೋದಿನ ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಹೌದು ಹೌದು ಹೌದು. ಓಕೆ, ನಾಳೆ ನಾನು ಬೇರೆ ಪ್ಲಾನ್ ಇಟ್ಕೊಂಡಿರೋದಕ್ಕೆ. ಆಯ್ತು, ಏನೋ ಒಂದು. ಅಲ್ಲ ನಾಳೆ ಪ್ಲಾನ್ ಇಟ್ಕೊಂಡಿರೋದು ಇವತ್ತೇ ಮಾಡ್ತೀನಿ. ಹೌದು ಹೌದು ಹೌದು. ಅದ್ರಲ್ಲಿ ಏನಿತ್ತು ಏನಿದೆ ನಂಗೆ ಗೊತ್ತಿಲ್ಲ. ಅಲ್ಲ ನೋಡ್ಬೋದು ಇವಾಗ. ಹೌದಾ? ಮಾಡಾಯ್ತಲ್ಲ ಅದ್ರಲ್ಲಿ. ಸರಿ ಆಯ್ತು. ಹೆಂಗ ಪರವಾಗಿಲ್ಲ, ಜ್ಯೂಸ್ ನಾನು ತಗೋಬೋದಿತ್ತು. ಇದೇ ಓಕೆ. ಹೆಂಗಿದ್ರು ಟೈಮ್ ಆಲ್ರೆಡಿ ಊಟ ಟೈಮ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬೇಬಿ. ಥ್ಯಾಂಕ್ ಯು. ಹೋಗೋಣ. ಆಕ್ಚುಲಿ ಏನೇ ಕೊಡಿಸಿದ್ರು ಏನೇ ಮಾಡಿದ್ರು ನನಗೆ ಖುಷಿನೇ. ಬಟ್ ಆದ್ರೆ ಇದೊಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿದೆ. ಆದ್ರೆ ನಾನು ಯಾವ್ದು ಸೆಲೆಕ್ಟ್ ಮಾಡ್ಬೋದು, ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಡ್ತೀನ, ಏನ್ ನನ್ಗೆ ಗೊತ್ತಿಲ್ಲಲ್ಲ ಆಪ್ಷನ್. ಆಕ್ಚುಲಿ ನನಗೆ ಇದೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಇತ್ತು. ಯಾವುದು ಅದೇ ಸಮೃದ್ಧಿ ಇದೇ ಊಟದ ಟೈಮ್ ಆಗಿದೆ, ಇದೇ ಮಾಡ್ಕೊಳ್ಳಿ ಅಂತ ಸೆಲೆಕ್ಟ್ ಮಾಡಲಿ ಅಂತಾನೇ ಇದು ಹಿಂಗೆ ಇಟ್ಕೊಂಡಿದ್ದೆ. ನೋಡುವ ಹಂಗೆ ಯಾವ್ದು ಸೆಲೆಕ್ಟ್ ಮಾಡ್ತಾರಂತ ನನಗಂತೂ ಕಂಪ್ಯೂಸ್ ಹಿಂಗೆ ಇಟ್ಕೊಂಡಿದ್ದೆ. ಹಂಗೆ ಇದನ್ನೇ ತಗೋಬಿಟ್ಟಲ್ಲ. ಆಕ್ಚುಲಿ ಏನ್ ಗೊತ್ತಾ, ಇದು ನಾನು ನಿಜ ಹೇಳ್ಬೇಕಂದ್ರೆ ಹಿಂಗೆ ಇಟ್ಕೊಂಡಿದ್ರಲ್ಲ, ಇಲ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ಲೈಟ್ ಆಗಿ ಕಾಣೋ ತರ ಇತ್ತು. ನಾನು ಓದ್ಲಿಲ್ಲ, ಅದಕ್ಕೆ ಏನ್ ಮಾಡ್ಬಿಟ್ಟೆ ಗೊತ್ತಾ, ಕಣ್ಮುಚ್ಕೊಂಡೆ ತೆಗಿಯೋಣ ಆನೆಸ್ಟ್ ಆಗಿ ಅಂತ ಅಂದ್ಬಿಟ್ಟೆ ಕಣ್ಮುಚ್ಕೊಂಡು ಹಿಂಗೆ ತಕೊಂಡ್ರಲ್ಲ, ಹಿಂಗೆ ಖುಷಿ ಆಯ್ತು. ನನಗೂ ಖುಷಿ ಆಯ್ತು. ಇದೊಂದೇ ಆಗಿದ್ರೆ ಅಯ್ಯೋ ಇದು ಮಿಸ್ ಆಯ್ತಲ್ಲ ಅನ್ಕೊಂಡ್ಬಿಡ್ತಿದ್ದೆ. ಹೌದು. ಬನ್ನಿ, ಬರ್ದಿರೋ ಆಪ್ಷನ್ಸ್ಗಳು ನಂಗೆ ನೋಡಿ ನಗು. ಏನೋ ಫಸ್ಟ್ ಟೈಮ್ ಬರ್ದಿರೋದು. ನೋಡುವ, ಪರವಾಗಿಲ್ಲ, ನೀನ್ ಏನೇ ಕೊಡ್ಸಿದ್ರು ನನಗೆ ಖುಷಿನೇ. ಹೌದು, ನಮ್ಗೆ ಅವೆಲ್ಲ ಯಾಕಂತ ನಾನು ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ. ಅವೆಲ್ಲ ನಾವು ಪಾರ್ಟಿಗಳು ಅವೆಲ್ಲ ನಾವು ಮಾಡಿಲ್ಲ, ಹಂಗಾಗಿ ಇದೆಲ್ಲ ಹೊಸ್ತಲ್ಲಿ ಮಾಡಿರೋದು. ಇವೆಲ್ಲ ದೇವಸ್ಥಾನಕ್ಕೆ ಹೋಗೋದು, ತಿನ್ಕೊಂಡು ಹೋಗ್ಬಿಡೋಣ. ಹೌದಾ? ಇವಾಗ ಗೈಸ್ ನಮ್ಮ ಅಮ್ಮ ಮನೆ ಹತ್ರ ಬಂದಿದೀವಿ ನಾವು. ಲಕ್ಷನೂ ಇಲ್ಲ ಇದ್ದಾಳೆ, ಲಕ್ಷ ಕರ್ಕೊಂಡು ಹೋಗೋಣ. ಹೌದು, ಲಕ್ಷ, ನಾನು, ಇವರು 3 ಜನ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನಾವು ಇವಾಗ ಹೋಗ್ತಾ ಇದ್ದೀವಿ. ಅವಾಗಲೇ ನಾವು ಅದು ಚಿಟ್ ಸೆಲೆಕ್ಟ್ ಮಾಡಿದ್ನಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಹಿಯರ್ ಈಸ್ ಮೈ ಲಕ್ಷವತಿ. ಹಾಯ್ ಲಕ್ಷು, ಹಾಯ್ ಮಾಡು ಕೈಯಲ್ಲಿ, ಹಾಯ್. ಹೋಗೋಣ ಈಗ. ಸೊ ನಾನು, ಲಕ್ಷ ಆ್ಯಂಡ್ ಗಿರೀಶ್ ಅವ್ರು 3 ಜನ ಹೋಗ್ತಾ ಇದ್ದೀವಿ. ಬನ್ನಿ. 3, 2, 1. ಹಾಯ್, ಥ್ಯಾಂಕ್ ಯು ಸೊ ಮಚ್. ಇದು ಹಾಂ ಫಸ್ಟ್ ತಿನ್ನು. ಆಯ್ತು, ನೀನು ತಿನ್ನು ಫಸ್ಟು. ನಾನು ಲಕ್ಷಕ್ಕೆ ತಿನ್ಸ್ಕೊಂಡು ಹಾಂ, ಫಸ್ಟ್ ನೀನು ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳು. ಹಾಂ, ಹೇಗಿದೆ? ಹಾಂ, ಅದೊಂದು ಸ್ಪೂನ್ ತಿನ್ನು. ಅಲ್ಲೆಲ್ಲ ಖಾಲಿ ತಲೆಗೋಗ್ಬಿಟ್ಟು ಇಲ್ಲ ಅಲ್ಲಿದ್ದಾರೆ. ತಿನ್ನು. ಹಾಯ್ ವಿಜು. ಕಾರಣ ಹಾಯ್. ಹೇಗಿತ್ತು? ಸೂಪರ್ ಆಗಿತ್ತು. ಹಾಂ, ಸೂಪರ್ ಆಗಿತ್ತಾ? ಊಟ ಎಲ್ಲ ಆಯ್ತಾ? ಊಟ ಎಲ್ಲ ಸೂಪರ್ ಆಗಿತ್ತು. ಆಕ್ಚುಲಿ ನಾನು ಇದು ಯಾವುದು ತಿಂದಿರಲಿಲ್ಲ ಇದುವರೆಗೂ. ಫಸ್ಟ್ ಟೈಮ್ ನನಗೆ ಹೊಸದಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ಬಟ್ ಹೆವಿ ಖಾರ ಆಯಿತು. ಹಾಂ, ಓಕೆ. ಎಲ್ಲ ಹಿಂಗಂತ ಆದಷ್ಟು ಆರಾಮ ಅನಿಸ್ತಾ? ಕೂಲಾಗಿದೆಯಾ? ಮತ್ತೆ ಇನ್ನೆರಡು ಚೀಟಿ ತೋರಿಸ್ತೀನಿ. ಅವೆರಡರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊತೀನಿ. ನಾನು ರೆಡಿ ಇದ್ದೀನಿ. ರೆಡಿ ಇದೆಯಾ? ನೋಡಿ, ಈಗ ತೋರಿಸ್ತೀನಿ. ಓಕೆ. ಹಾಂ, ಹಂಗೆ ಹೋಗ್ತಾ ಇವಾಗ 2 ಕೈಯಲ್ಲಿ ಈಗ ನಾನು ಅವಾಗಲೇ ಮಾಡಿರ್ತಾರನೆ ಆನೆಸ್ಟ್ ಆಗಿ ಕಣ್ಣು ಮುಚ್ಕೊಂಡೆ ನಾನು ಚೀಟಿನ ಪಿಕ್ ಮಾಡ್ತೀನಿ. ಯಾಕಂದ್ರೆ ಗೊತ್ತಾಗ್ಬಿಡುತ್ತಲ್ಲ, ಈ ಕಡೆ ನಾನು ನೋಡ್ಬಿಡ್ತೀನಿ ಅಂತ ಅನ್ಕೊಂತೀರಾ. ಹಿಂಗಿಟ್ಕೋ. ಓಕೆ. ಹಾಂ, ಇಲ್ಲಿದ್ಯಾ? ಇಲ್ಲೊಂದು ಇದೆಯಾ? ರೈಟು ಲೆಫ್ಟು. ವಿಜಯ್ ಯಾವ್ದೈತ್ಲಿ? ತಿನ್ನೋದೇ ಕೊಡ್ತಿದ್ಯಾ ನನ್ಗೆ? ಆಕ್ಚುಲಿ ಅಲ್ಲ ಹೇಳ್ತಿದ್ದೀರಿ ಗೈಸ್, ಹೆಂಗ್ ಗೊತ್ತಾ, ನಾನು ಇನ್ನೇನ್ ಕೇಳ್ಬೇಕು, ಬೆಳಿಗ್ಗೆ ಎಲ್ಲ ತಿನ್ನೋದನ್ನ ಅಥವಾ ಇನ್ನ ಬೇರೆ ಏನಾದ್ರು ಇದೆಯಾ? ಇದೆ. ಯಾಕಂದ್ರೆ ಬೆಳಿಗ್ಗೆ ತಿನ್ನೋದೇ ಕೊಡಿಸ್ತಾ ಇದೆಯಲ್ಲ ಬೇಬಿ ನನ್ಗೆ. ಟೈಮಿಂಗ್ ನೋಡ್ಕೊಂಡು. ಓಕೆ, ಹೆಂಗಿದ್ರು ಹೆವಿ ಖಾರ ಆಯ್ತು ಗೈಸ್. ಐಸ್ ಕ್ರೀಮ್ ಬೇಕಿತ್ತು, ಐಸ್ ಕ್ರೀಮ್ ತಿನ್ನೋಣ. ಥ್ಯಾಂಕ್ ಯು ಸೊ ಮಚ್. ಅದ್ರಲ್ಲೇನಿತ್ತು? ಇದ್ರಲ್ಲೇನಿದೆ ನೀನೇ ತೆಗೆದು ಓದು. ಬಿರಿಯಾನಿ
ಗೈಸ್ ಹೆಂಗ್ ಗೊತ್ತಾ ಅಂದ್ರೆ ನೀನು ಮಾಡ್ತಿದ್ದೆ ಅಂದ್ಬಿಟ್ಟು ಬಿರಿಯಾನಿ ತೆಗ್ದಿದ್ರು ಇವಾಗ ಏನು ಕೊಡಿಸಿಲ್ಲ ತಾನೆ ಇನ್ನು ಲೇಟಾಗಿ ನಾನೇ ಕೊಡಿಸ್ತಾ ಇದ್ದಿದ್ದು. ನನಗೆ ಗೊತ್ತು ನೀನೇ ತಗೋತೀಯ ಅಂತ ನಾನು ಐಡಿಯಾ ಮಾಡಿ ಹಂಗೆ ಕೊಟ್ಟಿದ್ದೀನಿ, ಹಂಗೆ ತಗೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಗೈಸ್ ಇವಾಗ. ಚಾಮು ಗೈಸ್ ಹೇಳ್ಬೇಕು ಅಂದ್ರೆ ಲಕ್ಷ ಪಾಪ ಊಟನೇ ಮಾಡಿಲ್ಲ ಸರಿಯಾಗಿ, ಯಾಕಂದ್ರೆ ತುಂಬಾ ಖಾರ ಇದ್ದಿದ್ರಿಂದ. ಕೈ ತೆಗಿ ನೀನು ಅಲ್ವಾ ಚಾಮು. ಇವಾಗ ಡ್ಯಾಡಿ ಏನು ಕೊಡಿಸ್ತಾ ಇತ್ತು ಹೇಳು? ಐಸ್ ಕ್ರೀಮ್ ನಾನೇ ಸೆಲೆಕ್ಟ್ ಮಾಡಿದ್ದೆ ನೋಡಿ ಅಣ್ಣು. ಯಸ್ ಆ್ಯಕ್ಚುಲಿ ಬಿಜು ತೊಗೊಂಡು ಬರಕ್ಕೆ ಹೋಗಿದ್ದಾನೆ ಇಲ್ಲೇ ಸಮೃದ್ಧಿ ಅದೇನೆ, ಬಿಕಾಸ್ ತಿರ್ಗಾ ಅಲ್ಲೋಗಿ ಕೂತ್ಕೊಂಡ್ರೆ ಮತ್ತೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತರಕ್ಕೆ ಹೋಗಿದ್ದಾನೆ. ತಗೊಳ್ಳಿ. ಏನಿದು? ಯಾವ ಫ್ಲೇವರ್ ಇದು? ಯಾವ ಫ್ಲೇವರ್ ಇದು? ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯ್ತು. ಈಗ ಒಂದು ಕಡೆ ಹೋಗ್ತಾ ಇದ್ದಾರೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಆ್ಯಂಡ್ ಕರ್ಕೊಂಡು ಹೋಗ್ತಾ ಇರೋದು ಇವರು. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ಅವರು ಚಿಟ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೇ ಕೊಡ್ತೀನಿ ಈಗ. ಕೊಡ್ತೀಯಾ? ನಿಮಿಷ ಕೊಡೋ ಜಾಗ ಬಂದಿಲ್ಲ, ಕೊಡ್ತೀನಿ ಇಲ್ಲೇ. ಹೇಳು. ಇನ್ನು ಕೊಡೋ ಜಾಗ ಬಂದಿಲ್ಲ, ಇಲ್ಲೇ ಕೊಡ್ತೀನಿ. ಹೌದು, ಏನು ಎಲ್ಲ ಇವತ್ತೇ ಮಾಡ್ತಾ ಇದೆಯಲ್ಲ, ನಾಳೆ ತಾನೇ ನನ್ನ ಬರ್ತಡೇ ಇರೋದು. ಎಲ್ಲ ಸರ್ಪ್ರೈಸ್. ಹೌದಾ, ನಿನ್ಗೆ ಈ ಥರ ಐಡಿಯಾ ಯಾಕೆ ಬಂತು? ಯಾಕೆ ಬಂತು ಅಂದ್ರೆ ಹೋಗ್ಲಿ, ಹೆಂಗ್ ಬಂತು? ನನಗೇನೋ ಹೊಸ್ದಂತ ಅನಿಸ್ತಿದ್ಯಪ್ಪ. ಯಾಕಂದ್ರೆ ಆಕ್ಚುಲಿ ಗೈಸ್ ನಿಜ ಇದ್ದೀನಿ, ನನಗೆ ಇದುವರೆಗೂ ಯಾರು ಸರ್ಪ್ರೈಸ್ ಮಾಡೋರು ಯಾರೂ ಇಲ್ಲ, ಯಾರೂ ಮಾಡೂ ಇಲ್ಲ. ಇದು ನನಗೆ ನಿಮ್ಗೆ ಅನ್ಸ್ಬೋದೇನೋ ಎಷ್ಟೊಂದು ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಇದು ಫಸ್ಟ್ ಟೈಮ್ ನನಗೆ ನಿಜವಾಗ್ಲೂ ನನಗೊಬ್ರು ಈ ಥರ ಸರ್ಪ್ರೈಸ್ ಕೊಟ್ಟು ಈ ಥರ ಎಲ್ಲ ಮಾಡ್ತಾ ಇರೋದು. ನಾನು ಯೂಶಲಿ ಈ ಥರದ್ದೆಲ್ಲನೂ ನಾನು ನೋಡ್ತಾ ಇರ್ತೀನಲ್ಲ ಮೊಬೈಲಲ್ಲೆಲ್ಲ, ಸೊ ಹಾಗಾಗಿ ನಾನು ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಇವ್ರುಗಳಿಗೆ ಯಾರಿಗಾದ್ರೂ ಮಾಡ್ತಾ ಇರ್ತೀನಿ. ಸೊ ಇದು ನನಗೆ ಮಾಡ್ತಾ ಇರೋದು ಫಸ್ಟ್ ಟೈಮ್. ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಬೇಬಿ. ಆ್ಯಂಡ್ ನಮ್ಮೊಟ್ಟಿಗೆ ಅಕ್ಷ ಕೂಡ ಇದ್ದಾಳಲ್ಲ, ಹಾಯ್ ಚೋಟು. ಸೊ ಬನ್ನಿ ಹೋಗೋಣ, ಎಲ್ಲಿ ಹೋಗ್ತಾರೆ ನೋಡೋಣ. ನೆಕ್ಸ್ಟ್ ಯಾವ ಚಿಟ್ ಸಿಗ್ಬೋದು, ಏನಿದೆ ಅದರಲ್ಲಿ ನಿಜ ಗೊತ್ತಿಲ್ಲ. ಬಟ್ ತಿನ್ನೋದಂತೂ ಬೇಡ, ಹೇಳಿದ್ದೀನಿ ಅವ್ರಿಗೆ ಆಲ್ರೆಡಿ, ತಿನ್ನೋದಂತೂ ಬೇಡ. ಆ್ಯಕ್ಚುಲಿ ಗೈಸ್ ಹೆಂಗೆ ಗೊತ್ತಾ, ನಾನು ತುಂಬ ಫುಡಿ. ಹಿಂಗೆ ಏನಾದರೂ ತಿನ್ನೋದು ಆ್ಯಕ್ಚುಲಿ ನನಗೆ ಏನು ಬೇಡ, ಏನೂ ಕೊಡಿಸಿಲ್ಲ ಅಂದ್ರೆ ಬೇಡ, ತಿನ್ನೋದನ್ನು ಕೊಡಿಸ್ಬಿಟ್ರೆ ಸಾಕು ನನಗೆ ಆ ಥರ. ಸೊ ತಿನ್ನೋದು ಆ್ಯಕ್ಚುಲಿ ಫಸ್ಟ್ ಇವರು ತಿನ್ನೋದೇ ಸೆಲೆಕ್ಷನ್ ಕೊಟ್ಟಿದ್ರು. ತಿಂದಮೇಲೆ ಇನ್ನೇನು ಕೊಟ್ಟರು ಓಕೆ ಅನ್ನೋ ಥರ ನನಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರ. ನಾನು ಈ ಬರ್ಡೇ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಈ ಬರ್ಡೇ ಏನು ಗೊತ್ತಾ, ನಾನು 2 days ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಒಂದು ಇವತ್ತು ಆ್ಯಂಡ್ ಮತ್ತು ನಾಳೆ. ಈಗ ಇಲ್ಲೇ ಸ್ಟಾಪ್ ಮಾಡಿದ್ದೀನಿ ಕಾರು. ಈಗ ನೆಕ್ಸ್ಟ್ ಚೀಟಿಯನ್ನು ಕೊಡ್ತೀನಿ ಇವಾಗ 2. ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಓಕೆ ಬನ್ನಿ ಇವಾಗ ನೋಡೋಣ. ಚೀಟಿ ಏನಿದೆ ಅಂತ ತೋರಿಸ್ಬಿಡಿ. ಆ ಚೀಟಿಯಲ್ಲಿ ಏನಿದೆ ಅಂತ ನಾನು ತೋರಿಸ್ಬೇಕು ಅಂದ್ರೆ ನೀನು ನೋಡ್ಬಿಡ್ತೀಯ, ಹಂಗಾಗಲ್ಲ. ಹೌದಾ? ಕೊಡಿ, ನಾನೇನು ತೋರಿಸ್ಕೊತೀನಿ. ನಾನು ಆ ಕಡೆ ಬರ್ತೀನಿ. ಓಕೆ, ಈಗ ನೋಡಿ ಸಿಂಪಲ್ ಮತ್ತು ಇದು ಇವೆರಡರಲ್ಲಿ ಯಾವ ಸೆಲೆಕ್ಟ್ ಮಾಡ್ಕೋತಾರೆ ನೋಡೋಣ. ಓಕೆ, ಈಗ ಇದರಲ್ಲಿ ಯಾವ ಸೆಲೆಕ್ಟ್ ಮಾಡ್ಕೋತೀಯ? ಮೇಲೆ ಕೆಳಗಡೆನಾ? ಹಾಂ ಇದು ಇದಾ? ಹಾಂ ಹಾಂ ನನಗಂತೂ ತುಂಬ ಎಕ್ಸೈಟ್ ಆಗಿದ್ದೆ, ಸದ್ಯಕ್ಕೆ ಇದೇ ಸೆಲೆಕ್ಟ್ ಮಾಡಲಿ ಅಂತ. ಗೈಸ್ ಆ್ಯಕ್ಚುಲಿ ಎಲ್ಲರೂ ಈ ಥರ ಚಿಟ್ ಮಾಡೋದು ಏನು ಗೊತ್ತಾ, ಎಲ್ಲರೂ ಐಫೋನ್ ತೊಗೊಳೋದಿರ್ಬೋದು ಅಥವಾ ಇನ್ನೊಂದು ಕಾಸ್ಟ್ಲಿಯಸ್ಟ್ ಎಲ್ಲ ಅವ್ರು ನೋಡ್ತಾರೆ. ಆ್ಯಕ್ಚುಲಿ ನಮ್ಗೆ ಕಾಸ್ಟ್ಲಿಯಸ್ಟ್ ಎಲ್ಲ ಏನೋ ಬೇಡ, ನಾವಿರೋದು ಸಿಂಪಲ್ಲಾಗಿ. ಸೊ ಸಿಂಪಲಾಗಿ ಸೆಲೆಕ್ಷನ್ ಮಾಡೋಣ. ಬಟ್ ಈ ಅವ್ರೇನು ಗೊತ್ತಾ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದೆಲ್ಲ ನಾರ್ಮಲ್ ಕಾಮನ್ನು. ಬಟ್ ಈ ಥರ ಸಿಟಿಯಲ್ಲಿ ಸೆಲೆಕ್ಷನ್ ಮಾಡೋದು ಒಂದು ಚೆನ್ನಾಗಿದೆ. ಸೊ ಹಂಗಾಗಿ ಇದೇನು ಗೊತ್ತಾ, ಆಂಜನೇಯ ದೇವಸ್ಥಾನಕ್ಕೆ ಇದು ಬರ್ತಿರೋ ಚೀಟಿಯು. ಸೊ ಅಲ್ಲಿ ತುಂಬ ದಿನವೇ ಆಯಿತು ಹೋಗಿ, ಆ್ಯಂಡ್ ನನಗೆ ತುಂಬ ಇಷ್ಟ ಅಲ್ಲಿ. ಸೊ ಇದನ್ನ ಒಂದು ಆಪ್ಷನ್ ಆಗಿ ತೊಗೊಂಡಿದ್ದು ನನಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಚೀಟಿ ಏನಿತ್ತು?
ನೀನ್ ಎಲ್ಲಾದ್ರಲ್ಲೂ ತಿನ್ನೋ ಐಟಮ್ ಒಂದು ಬರ್ತಾ ಇದೆಯಲ್ಲ ಯಾಕೆ? ಓಕೆ ಓಕೆ, ಇಲ್ಲಿ ತಿನ್ನೋದು ಯಾವುದೂ ಇಲ್ಲ ಬಿಡು. ನಾನು ಅವಾಗ್ಲೇ ಕೇಳಿದ್ದು ತಿನ್ನೋದು ಬೇಡ. ಸರಿ ಆಯಿತು, ಸರಿ, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಈ ಟೆಂಪಲ್ಗೆ ಹೋಗೋದು, ಬನ್ನಿ ಹೋಗೋಣ. ಅದೆಲ್ಲಿ ಏನಂತ ತೋರಿಸ್ತೀನಿ. ಆ್ಯಕ್ಚುಲಿ ಯಾವುದು ನಿನಗೆ ಅನಿಸಿದೆ ಅಂತ ಸೆಲೆಕ್ಟ್ ಮಾಡ್ತಿದ್ದು? ಅದೇ ನನಗೆ ಇವಾಗ ಅಂದವೇ ಹೋಗ್ಲೇಬೇಕು ಅಲ್ಲಿಗೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾ? ನಾನು ಇದು ಸೆಲೆಕ್ಟ್ ಮಾಡ್ತೀನೋ ಇಲ್ವೋ ಅಂತ ಟೆನ್ಷನಲ್ಲಿ ಇದ್ದೆ. ನಿಂಗೆ ಖುಷಿ ಅನಿಸ್ತು ಹೋಗ್ಲಿ ಸೆಲೆಕ್ಟ್ ಮಾಡಿದ್ದು? ಮತ್ತೆ ಇವಾಗ ಗೈಸ್ ಆ್ಯಕ್ಚುಲಿ ಇಲ್ಲಿಗೆ ಬಂದ್ವಿ ಗೈಸ್, ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲೇ ಒಂದು ಹೊಸ ದೇವರು, ಇನ್ನೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಟಿದ್ದಾರೆ, ಎಲ್ಲ ತೋರಿಸ್ತೀನಿ. ನನ್ನ ದೇವರು ಇಲ್ಲಿ ಲಕ್ಷು ಬಾ ನೋಡ್ ಬಾ. ಇದೇ ಗೈಸ್ ದೊಡ್ಡ ಆಂಜನೇಯ, ಸಕ್ಕದಿಷ್ಟ ನಂಗಿಲ್ಲಿ. ತುಂಬಾ ತುಂಬಾ ದಿನ ವರ್ಷನೇ ಆಯ್ತು ಅನ್ಸುತ್ತಲ್ಲ. ಹೌದು, ನಾನು ಬಂದು ನನ್ಗೆ ಇವಾಗ ಒಂಥರ ನೆಮ್ಮದಿ, ಸಕ್ಕತ್ ಖುಷಿ ಅನ್ಸ್ತಿದೆ. ಪಾಪ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ. ಇಲ್ಲೇ ನೋಡ್ಬೋದಲ್ಲ. ನಾವು ಈ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದೀವಿ, ಕಾಣ್ತಿದ್ಯಲ್ಲ? ಈ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿ ಸ್ಟೆಪ್ಸ್ ಇದೆ, ಮೇಲೆ ಹೋಗ್ಬೋದು. ಮೇಲೆ ಸಖತ್ ಗಾಳಿ ಬರುತ್ತೆ ಗೈಸ್, ನಿಜ ನೋಡಿ ಸಖತ್ ಖುಷಿ ನೆಮ್ಮದಿ ಅಂತ ಅನ್ನಿಸ್ತು ನನಗಂತೂ. ದೇವಸ್ಥಾನಕ್ಕೆ ಏನೋ ಬರ್ತ್ಡೇಗೆ ದೇವ್ರ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ಎಲ್ಲ ಒಳ್ಳೇದಾಗಲಿ ಅಂತ ನೋಡಿ ಸ್ಟೆಪ್ಸ್ ಮೇಲೆ ಹತ್ಕೊಂಡು ಬರ್ತಾ ಇದ್ದೀವಿ. ದೇವಸ್ಥಾನ ಹಿಂದೆ ಬ್ಯಾಕ್ ಸೈಡು. ಆಹಾ, ಫಸ್ಟ್ ಟೈಮ್ ಬಂದಾಗ ಎಷ್ಟು ಭಯ ಆಯಿತು ಗೊತ್ತಾ ನನಗೆ. ನೋಡಿ ಪಾದಗಳು ಎಷ್ಟು ದೊಡ್ಡ ದೊಡ್ಡದು ಅಲ್ಲೂ ಅಷ್ಟು. ನೋಡಿ ಗದೆ, ಅಯ್ಯಪ್ಪ ದೇವ್ರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಲಕ್ಷ ನೀನು ಹೇಳು. ಈ ಥರ ಮಲ್ಕೊಂಡ್ರೆ ಒಂಥರ ನೀನು ಪಾಪ ಮಲ್ಕೋ. ಏಯ್ ಸೂಪರ್. ಹಲೋ, ಈಗ ನೆಕ್ಸ್ಟು ಕಾರ್ಡ್ ಕೊಡೋ ಸಮಯ ಬಂದಿದೆ. ಓಕೆ, ಇವೆರಡರಲ್ಲಿ ಏನಿದೆ ಅದು ಆಯ್ಕೆ ಮಾಡಿದ ತಕ್ಕಂತೆ ಅದು ಅವರಿಗೆ ಕೊಡಿಸ್ತೀನಿ. ಎರಡು ಚೀಟಿ ಇದೆ, ಎರಡು ಚೀಟಿಯಲ್ಲಿ ಯಾವುದೋ ಸೆಲೆಕ್ಟ್ ಮಾಡ್ಕೊಂತಾರೆ ಅವ್ರಿಗೆ ಕೊಡಿಸ್ತೀನಿ. ಓಕೆ, ಟೈಮ್ ಈಸ್ ಸ್ಟಾರ್ಟ್ ನೌ. ಓಕೆ, ಏನು ಅಂತ ತೋರಿಸ್ಬಿಡ್ತೀನಿ ನೋಡಿ. ಈಗ ಈ ಚೀಟಿಯಲ್ಲಿ ಈ ಥರ ಇದೆ, ಇನ್ನೊಂದು ಚೀಟಿ ಈ ಥರ ಇದೆ. ಇವೆರಡರಲ್ಲಿ ಯಾವ ಸೆಲೆಕ್ಟ್ ಮಾಡ್ತಾರೋ ನೋಡೋಣ. ಗಾಯ್ಸ್, ಈಗ ಇಲ್ಲಿ ಕೂತಿದ್ದಾರೆ ಅಮ್ಮ ಮಗಳು, ಅಮ್ಮ ಮಗಳು ಕೂತಿದ್ದಾರೆ. ನೆಕ್ಸ್ಟ್ ಕೊಡ್ತಾ ಇದ್ದೀರಾ? ಎಸ್ ಎಸ್. ಇವೆರಡರಲ್ಲಿ ಕಣ್ಮುಚ್ಕೊಂಡು ಯಾವ್ದು ತೆಗಿತೀರ ನೋಡುವ. ಓಕೆ ದೆನ್ ಕಣ್ಮುಚ್ಲಾ? ಓಕೆ. ಇದು ಇದಾ ಇರೋದು? ಸೈಟ್ ಮಾಡಿಬಿಡ್ಲಾ? ಗೈಸ್ ನೋಡಿ, ಇವಾಗ ಯಾವ್ದು ನನ್ನ ಮೈಂಡಲ್ಲಿರೋದೇ ಸೆಲೆಕ್ಟ್ ಮಾಡಿದ್ದಾರೆ. ನಿಜನಾ? ವೈರ್ಲೆಸ್ ಮೈಕ್ರೋಫೋನಾ? ಹೌದು. ಏನು ಮೈಕ್ರೋಫೋನು? ಅದೇ ಯೂಟ್ಯೂಬ್ ಮಾಡ್ತಾರಲ್ಲ ರೆಕಾರ್ಡಿಂಗ್. ಹೌದು, ಮೈಕ್ರೋಫೋನಾ? ಮೈಕ್ ವ್ಲಾಗ್ ಮೈಕ್ ಕೊಡ್ತಿದ್ಯಾ? ಹೌದು, ವ್ಲಾಗ್ ಮಾಡೋದಕ್ಕೆ ಮೈಕ್. ನಿಜ? ನಿಜ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬೇಬಿ ಗೈಸ್, ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಆಗಿ ನನಗೆ ವ್ಲಾಗಿಗೆ ಮೈಕ್ ಬೇಕಿತ್ತು. ಮೈಕ್ ಬೇಕು ಮೈಕ್ ಬೇಕು ಅಂತ ಹೇಳ್ತಾನೆ ಇರ್ತಿದ್ದೆ. ಅದರಲ್ಲೇನಿದೆ ನೋಡ್ಬೇಕಾ? ಹಾಂ, ನೋಡು. ಏನು ಇಷ್ಟು ನಿಜ. ಲಾಂಗ್ ಡ್ರೈವ್, ರೋಡ್ ಮೇಲೆ ಕೇಕ್ ಕಟ್ಟಿಂಗು,
ಜಕ್ಕಲ್ ಮಡಗು ನೇಚರ್. ಅಯ್ಯೋ ಎರಡೂ ಬೇಕು ಅನ್ಸುತ್ತೆ. ಆದರೆ ನಂಗೆ ನಾಳೆಗೆ ಇಂಪಾರ್ಟೆಂಟ್ ಇರೋದು ನನಗೆ ಅನ್ನೋದು ಮೈಕ್ ಬೇಕೇ ಬೇಕಿತ್ತು. ನಾಳೆ ವ್ಲಾಗ್ ಅಂತ ಹೇಳ್ತಾ ಇದ್ದೀರ ನನ್ನ ಬರ್ತ್ಡೇಗೆ ವ್ಲಾಗ್ಗೆ, ಅದಕ್ಕೆ ಮೈಕ್ ಬೇಕಿತ್ತು. ಓಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಬರ್ತ್ಡೇ ಕೇಕ್ ಕಟ್ಟಿಂಗ್ ಅದು ನೇಚರ್ ಮಧ್ಯ. ಓಕೆ ಓಕೆ, ಎಲ್ಲನೂ ಸಿಗಲ್ಲ ಜೀವನದಲ್ಲಿ. ಒಂದು ಬೇಕಂದ್ರೆ ಒಂದು ಕಳ್ಕೊಳ್ಳೇಬೇಕು. ಓಕೆ, ಏನು ಗೈಸ್ ಇದು ಎರಡೂ ಬೇಕು ನನಗೆ. ಎರಡು ಬೇಕಾಗಿರೋದು ಒಟ್ಟೊಟ್ಟಿಗೆ ಕೊಟ್ಟರೆ ಹೆಂಗೆ? ಆವಾಗಲೇ ಅದು ಯಾವುದೋ ಬಿರಿಯಾನಿ ಅದು ಇದೆಲ್ಲ ಕೊಟ್ಟೆ, ಅದ್ರ ಬದಲು ಇದು ಯಾವ್ದಾದ್ರು ಸೇರಿಸಿದ್ರೆ ಬಿರಿಯಾನಿ ಇನ್ನೊಂದಿದ್ರೆ ಅದು ತಿನ್ನಲ್ವಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಹೆಂಗೆ ಬಿರಿಯಾನಿ ಕೊಡ್ಲಿ ನಿನ್ಗೆ? ಘಾಟಿಗೆ ಹೋಗ್ಬೇಕು ಅಂತೀರಾ? ಇವಾಗ ಘಾಟಿಗೆ ಹೋಗಕ್ ಆಗ್ತಿಲ್ವಲ್ಲ, ಮತ್ತೆ ಈ ದೇವಸ್ಥಾನಕ್ಕೆ ಎಲ್ಲಿ ಬರಕಾಯ್ತು ಬಿರಿಯಾನಿ ತಿಂದು? ಅಟ್ಲೀಸ್ಟ್ ಇಲ್ಲ ಆಂಜನೇಯ ಅದಾದ್ರೂ ಕ್ಯಾನ್ಸಲ್ ಮಾಡಲಿ ಅನ್ನೋದಕ್ಕೋಸ್ಕರ ಬಿರಿಯಾನಿ ಕೊಟ್ಟಿದ್ದು ನಾನು. ಅದಕ್ಕೆ ನನ್ನ ಮೈಂಡಲ್ಲಿ ಇದ್ದಿದ್ದು ಕ್ಯಾನ್ಸಲ್ ಆಯ್ತಲ್ಲ, ಅದು ಖುಷಿ ಪಡ್ಬೇಕು ನಾನು. ಇವಾಗ ಆ್ಯಕ್ಚುಲಿ ಈಗ ಇವೆರಡರಲ್ಲಿ ನಿಂಗೆ ತುಂಬ ಯಾವ್ದು ಇಷ್ಟ ಆಯಿತು? ಇವಾಗ ಅವಶ್ಯಕತೆ ಇದ್ದಿದ್ದು ಟ್ವಿಸ್ಟ್ ಇವಾಗ ಎಲ್ಲಿ ಸಿಗುತ್ತೆ ಅದು ಅನ್ಕೊಂಡಿದ್ರೆ? ನೀನು ಹೇಳ್ತಾ ಇದೆಯಾ ಓಕೆ, ಏನದು ಅವಶ್ಯಕತೆ ಇದ್ದಿದ್ದು ಅಂತ. ಬಟ್ ನನಗೆ ನೇಚರ್ ಮಧ್ಯ ಬರ್ಡೇ ಸೆಲೆಬ್ರೇಷನ್ ಕೂಡ ಮೆಮೊರಿಯಾಗಿ ಉಳಿತಿತ್ತಲ್ವಾ? ಆಯ್ತು, ಅದು ಮಾಡೋಣ. ಓಕೆ, ಈ ಹೊಲ್ಟ್ರೆ ಅದು ಗೈಸ್ ಆ್ಯಕ್ಚುಲಿ ನನಗೆ ಎರಡೂ ಬೇಕಿತ್ತು ಗೈಸ್. ಸರಿ ಎರಡೂ ಖುಷಿ ಆಯ್ತು, ಕೊಡ್ಬೇಕು. ಈಗ ಎರಡೂ ನೆರವೇರಿಸ್ತೀನಿ ಈಗ. ಆಯ್ತಾ? ಈಗ ಬೇಡ, ಆ್ಯಸ್ ಪರ್ ಚೀಟಿಗಳ ಪ್ರಕಾರ ಒಂದು ಸೆಲೆಕ್ಟ್ ಮಾಡಿದ್ರೆ ಒಂದೇ ತಾನೇ ಸಿಗೋದು. ಸರಿ ಆಯಿತು. ಈಗ ಒಂದು ಟ್ವಿಸ್ಟ್ ಐತೆ. ಈಗ ಈ ಮೈಕ್ ಆ್ಯಕ್ಚುಲಿ ಇದು ಈ ಕಡೆ ಬೆಳಕಿದೆ ಅನ್ಸುತ್ತೆ. ಈ ಮೈಕ್ ಎಲ್ಲಿ ಸಿಗುತ್ತೆ ಅಂದರೆ, ಹೌದು, ಮೈಕ್ ಎಲ್ಲಿ ಕೊಡಿಸಿ? ಈಗ ಮೈಕು ಇಲ್ಲೇ ಮಾರ್ಸಂದ್ರದಲ್ಲಿ ಹೇಳಿದ್ದೀನಿ ಅಂಗಡಿಯಲ್ಲಿ, ಆ ಅಂಗಡಿಯಲ್ಲಿ ತೊಗೊಂಡೋಗ್ಬೇಕು. 3 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು. ಬೆಳಗಿಂದ ವೆಯ್ಟ್ ಮಾಡಿದ್ದೀನಿ, 3 ಗಂಟೆ ಆಗಿದೆ. ಅದನ್ನ ಫೋನಲ್ಲಿ ನಿಮ್ಮ ಸಿಗುತ್ತೆ ಅಂತ ನಾನು ಆ್ಯಕ್ಚುಲಿ ನಾಳೆ ಅನ್ಕೊಂಡಿದ್ದೆ ಅಂತ ಹೇಳ. ಇವ್ರು ಬೆಳಗ್ಗೆಯಿಂದ ಮಾತಾಡ್ತಾ ಇದ್ರು. ಬೆಳಗ್ಗೆ ಅಂದರೆ ರೀಸೆಂಟಾಗಿ ಅವಾಗಲೇ ನನಗೆ ಗೊತ್ತಾಗಿದ್ದು. 3 ಗಂಟೆಗೆ ರೆಡಿ ಇದೆಯಾ, ಬರ್ತಾ ಇದ್ದೀವಿ ಹಂಗೆ ಅಂತ ಹೇಳ್ತಿದ್ರು. ಮೇ ಬಿ ಏನು ಆರ್ಡ್ರ್ ಮಾಡಿರ್ಬೋದು ಇವರು. ಹಬ್ಬ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನೋ ಕೇಕ್ ಏನಾದರೂ ಆರ್ಡ್ರ್ ಮಾಡಿರ್ತಾರೆ ಆ ಥರ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಆ್ಯಕ್ಚುಲಿ ನಾನು ಮೈಕ್ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಗೈಸ್. ಅದೇ ಆ್ಯಕ್ಚುಲಿ ನಾನು ಮೈಕ್ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನು ನಾಳೆಗೂ ಕೂಡ ಏನಪ್ಪ ಅವಶ್ಯಕತೆ ಇದೆ. ಇಲ್ಲ, ಆ್ಯಕ್ಚುಲಿ ನಾಳೆ ನಾವೆಲ್ಲ ಹೋಗ್ತಾ ಇದೀವಲ್ಲ, ಸೊ ಅಲ್ಲಿ ಹೋಗ್ತಾ ಬ್ಯಾಂಗ್ಳೂರಲ್ಲೇ ತೊಗೊಂಡೋಗೋಣ ಅಂತ ಇವ್ರು ಹೇಳಿದ್ದು. ಸೊ ನಾನು ಅದನ್ನ ಬಿಟ್ಬಿಟ್ಟಿದ್ದೆ ಮೈಂಡಲ್ಲಿ, ಯಾಕಂದರೆ ನಾಳೆ ಹೋಗ್ತಾ ತೊಗೊಂಡೋಗೋಣ ಬಿಡು ಯಲಹಂಕದಲ್ಲಿ ಅಂತ ಸುಮ್ಮನಾಗಿದ್ದೆ. ಇವಾಗ ಸಿಗುತ್ತೆ ಅದು ಅಂತ ಕೇಳಿದ್ದು ನನಗೆ ಖುಷಿ ಆಯಿತು. ಈಗ ನಾನು ನೋಡೋಕೆ ಖುಷಿ ಕುತೂಹಲದಿಂದ ಎಕ್ಸೈಟ್ ಆಗಿದ್ದೀನಿ. ಬಾ, ಎಲ್ಲಿ ಹೋಗೋಣ? ಎಲ್ಲಿ? ಇಲ್ಲೇ ಮಾರ್ಸಂದ್ರ. ಹೌದಾ? ಓಕೆ ಬನ್ನಿ ಗೈಸ್, ಮೈಕ್ ನೋಡೋಣ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಗೈಸ್, ನನಗೆ ಮೈಕ್ ಬೇಕು ಅಂದ್ಕೊಂಡು. ಸೊ ಇವಾಗ ಆ್ಯಕ್ಚುಲಿ ಮೈಕ್ ಸಿಗ್ತಾ ಇದೆ ಫೈನಲಿ. ಬನ್ನಿ ಏನು ನೋಡೋಣ. ಹಿಂಗೆ ತಿರುಗು ಮತ್ತೆ ಕೊಡು. ಥ್ಯಾಂಕ್ ಯು. ಚೆನ್ನಾಗಿತ್ತು. ಬಾಯ್. ನಮ್ಮ ಗಾಡ್ಗೆ ಬಾಯ್ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಎರಡರಲ್ಲಿ ಒಂದು ಆಪ್ಷನ್ ಇದು ಮಾಡಿದ್ರು, ಅದು ಇವ್ರಿಗೆ ಕೊಡಿಸ್ತಾ ಇದ್ದೀನಿ. ತೊಳಿ ಫೈನಲಿ ಗೈಸ್ ಮೈಕ್ ಸಿಕ್ತು. ಇನ್ಮೇಲೆ ವಾಯ್ಸ್ ಎಲ್ಲ ಕ್ಲಿಯರಾಗಿ ಕೇಳಿಸುತ್ತೆ ನಿಮಗೆ. ಸೊ ನನಗೆ ಆ್ಯಕ್ಚುಲಿ ಬೇಕಿತ್ತು, ಯಾಕಂದರೆ ಯಾವಾಗೂ ವಾಯ್ಸ್ ಓವರ್ ಕೊಡ್ತಾ ಇದೆ. ಸೊ ಅಷ್ಟು ನ್ಯಾಚುರಲ್ ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ಸೊ ಬರ್ತ್ಡೇ ಗಿಫ್ಟು ನನಗೆ ಮೈಕ್ ಕೊಡಿಸಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬೇಬಿ. ವೆಲ್ಕಮ್. ಗೈಸ್ ಈಗ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಈಗ ಸಂಜೆ ಒಂದು ಫಂಕ್ಷನ್ ಇದೆ, ಈಗ ಸಂಜೆ ಒಂದು ರಿಸೆಪ್ಷನ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಅದಕ್ಕೆ ನಾನು, ಗಿರೀಶ್ ಅವರು, ಲಕ್ಷ ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಮನೆಗೆ ಬಂದ್ವಿ. ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? ಎಷ್ಟು ಬೇಬಿ? 5:10, 5 ಗಂಟೆ 10 ನಿಮಿಷ. ಈಗ ನಾವು ಬಟ್ಟೆಗಳೆಲ್ಲ ಎತ್ಕೊಂಡು ಇಲ್ಲಿಂದ ನಮ್ಮ ಮಮ್ಮಿ ಮನೆಗೆ ಹೋಗಬೇಕು. ಅಲ್ಲಿಂದ ನಾವು ರೆಡಿಯಾಗಿ ಹೋಗೋದು. ಹಾಗಾಗಿ ಸೊ ಈ ವ್ಲಾಗ್ ನೀವು ಆ್ಯಕ್ಚುಲಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಇದೆ, ವಿಡಿಯೋನ ನೋಡ್ತಾ ಇರಿ. ಇನ್ನೂ ಇದೆಯಾ ಬೇಬಿ? ಇನ್ನೂ ಇದೆಯಾ? ಇಲ್ಲ ಇದೆ. ಹೌದು, ಇನ್ನು ಎಷ್ಟು ಚೀಟಿ ಮುಗೀತು ನಮ್ಮದು? 4 ಆಯ್ತಾ? ಇನ್ನೆಷ್ಟಿದೆ? ಇನ್ನು 2 ಚೀಟಿ ಇದೆ. ಹಾಂ, ಸೆಲೆಕ್ಷನ್ ಮಾಡೋದು ಒಂದಾ ಎರಡಾ? ಇನ್ನೊಂದು ಸೆಲೆಕ್ಷನ್. ಚೀಟಿ ಬಗ್ಗೆ ಬೇಡ,
ಒಂದು ಸೆಲೆಕ್ಷನ್ ಇದೆ. ಇನ್ನು ಒಂದು ರೌಂಡ್ ಇದೆ. ಸೊ ನೋಡೋಣ ನೆಕ್ಸ್ಟ್ ರೌಂಡ್ ಏನಿರ್ಬೋದು ಏನು ಅಂತ. ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ, ನೀವು ಕಾಯ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ವಾಚಿಂಗ್, ನೋಡ್ತಾ ಇರಿ.